ಮತ್ತು ಅವತಾರಗಳೇ ಮಾತಾಡ್ಬೇಕಾದ್ರೆ ಸಿನಿಮಾ ಶುರುವಾಗೋದು ಆ ಕತ್ತಲ ರಾತ್ರಿಯಲ್ಲಿ ಥಿಯೇಟರ್ನಲ್ಲಿ ಲೈಟ್ ಆಫ್ ಆದ ತಕ್ಷಣ ಇಡೀ ಹಳ್ಳಿಗೆ ಕೇಳುತ್ತರ ಸಿಳ್ಳೆ ಬೀಳುತ್ತೆ ಅಲ್ವಾ. ಅದೇ ಗತ್ತು. ಇದರಲ್ಲಿ ದರ್ಶನ್ ಅವರು ಕೃಷ್ಣ ಮತ್ತು ಧನುಷ್ ಅನ್ನೋ ಎರಡು ಅವತಾರಗಳಲ್ಲಿ ಬಂದಿದ್ದಾರೆ. ಒಬ್ಬ ಸೌಮ್ಯವಾಗಿರೋ ಮನುಷ್ಯ, ಆದ್ರೆ ಇನ್ನೊಬ್ಬ ಎದುರಾಳಿಗಳ ಎದೆಯಲ್ಲಿ ನಡುಕ ಹುಟ್ಟಿಸೋ ಅಪ್ಪಟ ಕಿರಾತಕ ಅಂದ್ರೆ ಆ ಡೆವಿಲ್. ಆ ಮೀಸೆ ತಿರುವುತ್ತಾ ಆ ಕಣ್ಣಿನಿಂದಲೇ ಬೆಂಕಿ ಉಗುಳುತ್ತಾ ಬಾಸ್ ಬರ್ತಿದ್ದಾರೆ. ನಮಗೆ ಮೈ ಮೇಲೆ ದೆವ್ವ ಬಂದಂಗೆ. ಅಂದ್ರೆ ಬರೀ ಹೊಡೆದಾಟ ಅಷ್ಟೇ ಅನ್ಕೋಬೇಡ, ಇಲ್ಲಿ ರಾಜಕೀಯದ ಚದುರಂಗದಾಟ ಐತೆ. ಹಳ್ಳಿಯಲ್ಲಿ ಪಂಚಾಯಿತಿ ಎಲೆಕ್ಷನ್ ನಡೆದಂಗೆ ಇಲ್ಲಿ ದೊಡ್ಡ ಮಟ್ಟದ ಕುತಂತ್ರಗಳು ನಡೀತವೆ. ಒಳ್ಳೆಯವನನ್ನ ಕೆಟ್ಟವನಾಗಿ ಮಾಡೋ ಸಮಾಜಕ್ಕೆ ಆತನೇ ಡೆವಿಲ್ ಆಗಿ ಹೇಗೆ ಬುದ್ಧಿ ಕಲಿಸ್ತಾನೋ ಅನ್ನೋದು ಈ ಚಿತ್ರದ ತಿರುಳು. ವಿಲನ್ ಮಹೇಶ್ ಮಂಜ್ರೇಕರ್ ಅವರನ್ನ ನೋಡಿದ್ರೇನೆ ಊರಿ ಬರುತ್ತೆ. ಅಂತವನಿಗೆ ದರ್ಶನ್ ಅವರು ಕೂಡ ಟ್ರೀಟ್ಮೆಂಟ್ ಮಾತ್ರ ಸಖತ್ ಮಜಾ ಕೊಡುತ್ತೆ. ನಮ್ಮ ಹಳ್ಳಿ ಕಡೆ ಮಂದಿಗೆ ಬೇಕಿರೋದು ಏನು? ಎರಡು ಗರ್ಜಿಸೋ ಡೈಲಾಗ್, ಒಂದು 4 ಜನನ ಗಾಳಿಯಲ್ಲಿ ಹಾರಿಸೋ ಫೈಟು. ಸತ್ತ ಮೇಲೆ ಡೆವಿಲ್ ಆದ್ರೆ ದೆವ್ವ ಅಂತಾರೆ, ಬದುಕಿದ್ದಾಗ ಡೆವಿಲ್ ಆದ್ರೆ ದರ್ಶನ್ ಅಂತಾರೆ ಅನ್ನೋ ತರಹದ ಪಂಚ್ ಡೈಲಾಗ್ಗಳು ಥಿಯೇಟರ್ಗೆ ಬೆಂಕಿ ಹಚ್ಚುತ್ತವೆ. ಫೈಟ್ ಮಾಸ್ಟರ್ಗಳು ಸಖತ್ ಕೆಲಸ ಮಾಡ್ತಿದ್ದಾರೆ. ಒಂದೊಂದು ಗುದ್ದಿಗೂ ಎದುರಾಳಿಗಳು ಮಂಡ್ಯದಿಂದ ಮೈಸೂರಿಗೆ ಹೋಗಿ ಬಿದ್ದಂಗೆ ಇರ್ತವೆ. ಅಜನೀಶ್ ಲೋಕನಾಥ್ ಅವರ ಸಲಿ ಬರೀ ಮ್ಯೂಸಿಕ್ ಕೊಟ್ಟಿಲ್ಲ, ಪ್ರತಿಯೊಬ್ಬರ ಮೈಯಲ್ಲೂ ವೈಬ್ರೇಷನ್ ಕೊಟ್ಟಿದ್ದಾರೆ. ಅಂದ್ರೆ ಈ ಮ್ಯೂಸಿಕ್ ಮತ್ತು ಮೇಕಿಂಗ್ ಬಗ್ಗೆ ಮಾತಾಡಿದಿರೋದು. ಆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೇಳಿದ್ರೆ ಸಾಕು, ಹಳ್ಳಿ ಹುಡುಗರಿಗೆ ಎದ್ದು ನಿಂತು ಕುಣಿಯಬೇಕು ಅನ್ಸುತ್ತೆ. ಕ್ಯಾಮ್ರಾ ವರ್ಕ್ ಕೂಡ ಸಖತ್ ಐತಿ. ಹಸಿರು ಗದ್ದೆಗಳಲ್ಲಿ ಅಥವಾ ಸಿಟಿಯ ದೊಡ್ಡ ಬಿಲ್ಡಿಂಗ್ ಇರಲಿ, ಎಲ್ಲವನ್ನು ಕಣ್ಣಿಗೆ ಕಾಣುವಂತೆ ತೋರಿಸ್ತಾರೆ. ಹಳ್ಳಿ ಮಂದಿಗೆ ಲಾಂಗ್ ಅಂದ್ರೆ ಒಂದು ಕ್ರೇಜು. ಆ ಸಿನಿಮಾದಲ್ಲಿ ದರ್ಶನ್ ಅವರು ಲಾಂಗ್ ಹಿಡಿದು ಬರ್ತಿದ್ರೆ ಶತ್ರುಗಳ ಎದೆಯಲ್ಲಿ ನಡುಕ ಶುರುವಾಗುತ್ತೆ. ಆ ಮೆಟಲ್ ಸೌಂಡು, ಕೀಡಿ ಹಾರೋದು, ಒಂದೊಂದು ಸೀನ್ ಕೂಡ ಸಖತ್ ಮಾಸ್ ಆಗಿದೆ. ಫೈಟ್ ಮಾಸ್ಟರ್ಗಳು ಬಹಳ ಜಾಣತನದಿಂದ ಈ ದೃಶ್ಯಗಳನ್ನ ಡಿಸೈನ್ ಮಾಡಿದ್ದಾರೆ. ಬರೀ ಕೈಯಲ್ಲಿ ಹೊಳೆಯೋದಷ್ಟೇ ಅಲ್ಲ, ಕಾರು ಮತ್ತು ಬೈಕ್ ಚೆಸ್ಸಿಂಗ್ ಸೀನ್ಗಳು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿವೆ. ವಿಲನ್ಗಳು ಗಾಳಿಯಲ್ಲಿ ಹಾರೋದು, ಗಾಡಿಗಳ ಪಲ್ಟಿ ಹೊಡೆಯುವುದು ನೋಡಿದ್ರೆ ಇದು ಕೊನೆಯಲ್ಲಿ ಬರೋ ಆ 20 ನಿಮಿಷಗಳ ಫೈಟ್ ಇದೆಯಲ್ಲ, ಅದು ಅಕ್ಷರಂಶ ರಂಗ. ಒಬ್ಬನೇ 100 ಜನನ್ನ ಎದುರಿಸೋ ಆ ಗತ್ತು ದರ್ಶನ್ ಅವರಿಗೆ ಮಾತ್ರ ಸಾಧ್ಯ. ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂಡ್ ವಿಡಿಯೋಗೆ ಲೈಕ್ ಮಾಡಿ.